ವಿನಯ್ ಕುಮಾರ್ ಸೋರಗಿ ಸಾಹೇಬ್ರೆ, GC ಚಂದ್ರಶೇಖರ್ ಸಾಹೇಬ್ರೆ, ರಿಜ್ವಾನ್ ಅರ್ಷದ್ ಸಾಹೇಬ್ರೆ, ಪುಟ್ಟಣ್ಣ ಸಾಹೇಬ್ರೆ, ಮತ್ತು ಬಾಬಾ ಸಾಹೇಬ್ರೆ, ಮತ್ತು ಆನಂದ್ ಅವರೇ, ಪದ್ಮಾವತಿ ಮೇಡಮ್, ಮಂಜುಳಾ ನಾಯ್ಡು ಮೇಡಮ್, ಮೇಡಮ್, ಮತ್ತೆ ಬೇರೆ ಸಯೀದ್ ಭಾಯ್, ಮತ್ತೆ ವೇದಿಕೆ ಮೇಲೆ ಇರುವ ಎಲ್ಲ ಮುಖಂಡರೇ, ನನ್ನ ಆತ್ಮೀಯ ಕಾರ್ಯಕರ್ತರೆ, ಮೊದಲು ನಾನು ನಮ್ಮ ಕೇಂದ್ರದ ಸೆಂಟ್ರಲ್ ಲೀಡರ್ಶಿಪ್ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿ, ನಮ್ಮ ಮುಖ್ಯಮಂತ್ರಿಯವರು DK ಶಿವಕುಮಾರ್, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬ್ರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಸಾಹೇಬ್ರೆ, KC ವೇಣುಗೋಪಾಲ್ ಸಾಹೇಬ್ರೆ, ಸುರ್ಜೇವಾಲಾ ಸಾಹೇಬ್ರೆ ಧನ್ಯವಾದ ಹೇಳ್ತೀನಿ. ನನಗೆ ಕಾಂಗ್ರೆಸ್ ಪಕ್ಷದ ಬ್ಯಾಂಗ್ಳೂರ್ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದ್ದಾರೆ. ನಾನು ಒಂದು ಸಾಮಾನ್ಯ ಕಾರ್ಯಕರ್ತ. ನಾನು ತಮ್ಗೆ ಎಲ್ಲರಿಗೆ ನಮ್ಮ ಕಾರ್ಯಕರ್ತರಿಗೆ ಧನ್ಯವಾದ ಹೇಳುತ್ತಾ ಇದ್ದೀನಿ. ನಾನು ಪಕ್ಷಕ್ಕೋಸ್ಕರ 20 ವರ್ಷ ದುಡಿದಿದ್ದೀನಿ. ಪಕ್ಷ ನನಗೆ ಈ ಜವಾಬ್ದಾರಿ ಕೊಟ್ಟಿದೆ. ನನಗೆ ನಂಬಿಕೆ ಇದೆ, ನಮ್ಮೆಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವರೆಲ್ಲರಿಗೆ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ನಂಬಿಕೆ ಇದೆ, ನಾನು ಇವರೆಲ್ಲ ಗೈಡೆನ್ಸ್ ನಲ್ಲಿ ನಾನು ಎಲೆಕ್ಷನ್ ಮಾಡ್ಬೋದು ಅಂತ. ನಾನು 20 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ. ಒಂದು ವಿಚಾರ ನಾನು ನೋಟಿಸ್ ಮಾಡಿದ್ದೀನಿ, ಎಲೆಕ್ಷನ್ಸ್ ನೋಡಿದ್ದೀನಿ, ಎಲೆಕ್ಷನ್ ಮಾಡಿದ್ದೀನಿ. ಎಲ್ಲ ಮುಖಂಡರು ಭಾಷಣ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ ಭಾಷಣ ಮಾಡ್ತಾರೆ, ಅದು ವೋಟರ್ಸ್ಗೆ ಇನ್ಫ್ಲೂಯೆನ್ಸ್ ಆಗತ್ತೆ. ಮುಖ್ಯ ಏನು ಇಂಪಾರ್ಟೆಂಟ್ ಅಂದ್ರೆ ಬೂತ್ ಲೆವೆಲ್ ನಲ್ಲಿ ಎಷ್ಟು ಕೆಲಸ ಮಾಡ್ತೀರಿ ಅದು ಇಂಪಾರ್ಟೆಂಟ್. ಅಲ್ಲಿ ನಮ್ಮ ಕಾರ್ಯಕರ್ತ ಕೇಂದ್ರ ಬಿಂದು, ನೀವು ಇಂಪಾರ್ಟೆಂಟ್. ಬೂತ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ನಾನು ಯಾಕೆ ಹೇಳ್ತಾ ಇದ್ದೀನಿ, ನಾನು ಒಂದು ಎಕ್ಸಾಂಪಲ್ ಇಂದ ಹೇಳ್ತೀನಿ. ಒಂದು 6 ತಿಂಗಳ ಹಿಂದೆ ನಂಬಿಕೆ ಇರಲಿಲ್ಲ ನಾವು ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತಂತ. ಸೊ ಅಲ್ಲಿ ಒಂದು ಬೂತ್ ಲೆವೆಲ್ ಪ್ರೋಗ್ರಾಮ್ ಆಕ್ಟಿವೇಟ್ ಮಾಡಿ, ಬೂತ್ ಲೆವೆಲ್ ಆಕ್ಟಿವೇಶನ್ ಮಾಡಿ ರೇವಂತ್ ರೆಡ್ಡಿ ಅವರು ಮತ್ತೆ ಸೀನಿಯರ್ ಲೀಡರ್ಸ್ ಎಲ್ಲ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸೇರಿ ಈ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಿದ್ರು. ನಿಮ್ಗೆಲ್ಲರಿಗೆ ಗೊತ್ತಿದೆ ಏನ್ ರಿಸಲ್ಟ್ ಬಂತು. ಕಾಂಗ್ರೆಸ್ ಸರ್ಕಾರ ಬಂತು, KCR ಇವಾಗ ಬೋರ್ಡ್ ನಲ್ಲಿ ಇಲ್ಲ, BJP 3rd ಪೊಸಿಷನ್ಗೆ ಹೋಗಿದೆ. ನಾನು ಹೇಳ್ತಾ ಇರೋದು, ಈ ಎಲೆಕ್ಷನ್ ಮಾಡಕ್ಕೆ ನಿಮ್ಮ ಸಹಾಯ, ಉತ್ಸಾಹ, ಬೆಂಬಲ ಬೇಕಾಗಿರುತ್ತೆ, ತಮ್ಮ ಎಂಥೂಸಿಯಾಸಮ್ ಬೇಕಾಗಿರುತ್ತೆ, ಕಾರ್ಯಕರ್ತ ಎಂಥೂಸಿಯಾಸಮ್ ಬೇಕಾಗಿರುತ್ತೆ. ಇನ್ನೊಂದು ವಿಚಾರ ಹೇಳ್ತಾರೆ, ಅಸೆಂಬ್ಲಿ ಎಲೆಕ್ಷನ್ಸ್ ಕಾಂಗ್ರೆಸ್ ಗೆ ವೋಟ್ ಬಂತು, ಇವಾಗ ಲೋಕಸಭಾ ಎಲೆಕ್ಷನ್ಸ್ ಮೋದಿ ಹವಾ ಇದೆ, ಮೋದಿ ವೇವ್ ಇದೆ, ಮತ್ತೆ ಇಸ್ ಬಾರ್ 400 ಪಾರ್ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು ಮಾತು. BJP ಏನ್ ಮಾಡ್ತಾ ಇದೆ, ಮೀಡಿಯಾ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ತಾ ಇದೆ. ಅಷ್ಟು ಕಾನ್ಫಿಡೆಂಟ್ ಇದ್ರೆ 2 ಮುಖ್ಯಮಂತ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ED, CBI, ಇನ್ಕಮ್ ಟ್ಯಾಕ್ಸ್ ರೇಡ್, ಅಪೋಸಿಷನ್ ಲೀಡರ್ಸ್ ಮನೆಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ. ಎಲೆಕ್ಟೋರಲ್ ಬಾಂಡ್ ಸುಪ್ರೀಂ ಕೋರ್ಟ್ ಹೇಳಿದೆ, ಅದು ಎಲೆಕ್ಟೋರಲ್ ಬಾಂಡ್ ಸ್ಕ್ಯಾಮ್ ಅಂತ ಪ್ರೂವ್ ಆಗ್ಬಿಟ್ಟಿದೆ. ಸೊ ನನ್ನ ಪ್ರಕಾರ ನಮ್ಮ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ ಜನರಿಗೆ, ಅದು ಬೆನಿಫಿಟ್ಸು ಆಗಿದೆ. ಗ್ರೌಂಡ್ ಲೆವೆಲ್ ನಲ್ಲಿ ಗ್ಯಾರಂಟೀಸ್ ಕೆಲಸ ಅದು ವರ್ಕ್ ಆಗ್ತಾ ಇದೆ. ಮುಂದೆ ಹೋಗಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದರೆ ನಾವು 5 ನ್ಯಾಯ ಕೊಟ್ಟಿದ್ದೀವಿ, ಅದು ನ್ಯಾಯ ಕೆಳಗಡೆ 25 ಗ್ಯಾರಂಟೀಸ್ ಕೊಟ್ಟಿದ್ದೀವಿ. ಇದು ನಾವು ಮನೆಗೆ ಜನರಿಗೆ ತಲುಪಿಸಬೇಕು. ನನಗೆ ಖಂಡಿತ ವಿಶ್ವಾಸ ಇದೆ, ನೀವು ಇದು ಮಾಡಿದ್ರೆ ನಮ್ಮ ಸರ್ಕಾರ ಬ್ಯಾಂಗ್ಳೂರ್ ಸೆಂಟ್ರಲ್ ಗೆಲ್ಲಕ್ಕಾಗತ್ತೆ, ಕರ್ನಾಟಕದಲ್ಲಿನೂ ಒಳ್ಳೆ ರಿಸಲ್ಟ್ ಬರುತ್ತಂತ. ನಾನು ನಮ್ಮ ಸೀನಿಯರ್ ಲೀಡರ್ಸ್ಗೆ
ಕೇಳ್ತಾ ಇದ್ದೀನಿ, ನೀವು ಕಾರ್ಯಕರ್ತರಿದ್ದೀರಾ, ನನಗೆ ಗೈಡ್ ಮಾಡಿ. ನಾನು 24 hours ನಾನು ನನ್ನ ಟೀಮು ನಾನು ಅವೈಲೇಬಲ್ ಇದ್ದೀನಿ. ತಮ್ಮೆಲ್ಲ ಏನ್ ಸಲಹೆಗಳಿದೆ ನಾನು ತಗೊಳ್ತೀನಿ, ನನಗೆ ಗೈಡ್ ಮಾಡಿ. ನೀವು 20-30 ವರ್ಷದಿಂದ ಕ್ಷೇತ್ರದಲ್ಲಿದ್ದೀರಾ, ನಿಮ್ಗೆಲ್ಲರಿಗೆ ಕ್ಷೇತ್ರ ನನ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನಾನು ಸಜೆಷನ್ಸ್ಗೆ ಓಪನ್ ಇದ್ದೀನಿ. ನಾನು ಕೈ ಮುಗಿಸಿ ನಿಮ್ಗೆಲ್ಲ ಸಹಾಯ ಕೇಳ್ತೀನಿ. ನಮ್ಮ ಸೀನಿಯರ್ ಲೀಡರ್ಸು ನನಗೆ ವಿಶ್ವಾಸ ಕೊಟ್ಟಿದ್ದಾರೆ, ಕೋಆಪರೇಷನ್ ಮಾಡ್ತಾರೆ. ಸೊ ತಮ್ಮೆಲ್ಲರಿಗೆ ಧನ್ಯವಾದ ಅಂತ ಹೇಳಿ ಭಾಷಣ ಮುಗಿಸ್ತೀನಿ. ಧನ್ಯವಾದಗಳು ಮನ್ಸೂರ್ ಅಲಿ ಖಾನ್ ಅವರು.